ನಂಜುಂಡೇಗೌಡ ಚಂದ್ರಿಕಾ ಅನ್ನೋಳು ಮನೆಗೆ ಬಂದು, ಬನ್ನಿ ತಾಲೂಕು ಆಫೀಸಿಗೆ ಬನ್ನಿ, ಇಲ್ಲಿ ನಿನ್ನ ಮಗ ಜಮೀನು ಕಳೀತಾನೆ, ನಾನು ಭದ್ರತೆ ಮಾಡಿಕೊಡ್ತೀನಿ, ಪಾಣಿನೂ ನಿಮಗೆ ಕೊಡಿಸ್ತೀನಿ, ಮೋದಿ ದುಡ್ಡು ನಿಮಗೆ ಕೊಡಿಸ್ತೀನಿ, ಆಮೇಲೆ ನಿಮಗೆ ಯಾವ ತಕರಾರು ಇಲ್ದಂಗೆ ಎಲ್ಲ ಮಾಡಿಕೊಡ್ತೀನಿ, ಬನ್ನಿ ಅಂತ ಕರ್ಕೊಂಡೋದ್ರು. ಈಗ ಕರ್ಕೊಂಡೋಗಿ ಅಲ್ಲಿ ನಮಗೇನು ಗೊತ್ತಿಲ್ದಂಗೆ ಎಲ್ಲ ಒಳಗಡೆ ಏನೋ ಮಾಡ್ಕೊಂಡು ನಮ್ಮ ಕೈಲಿ ಸೈನ್ ತಗೊಂಡು, ಅಲ್ಲಿ ಸೈನ್ ತಗೊಂಡು 4,80,000 ದುಡ್ಡು ಕೈ ಕೊಟ್ಟಿದ್ದೀನಿ ಅಂತ ಕಾಣಿಸಿರು. ಅದು ಅಲ್ಲಿ ಹೆಬ್ಬಾಳ ಬ್ಯಾಂಕಲ್ಲಿ ಸೊಸೈಟಿ ಲೋನ್ ಇತ್ತು, 1.5 ಲಕ್ಷ ಅವಳಿಗೆ ತಗೊಟ್ಟದ್ದು ನಾವು, ಅದನ್ನು ನಾವೇ ಕಟ್ಕೋಬೇಕು ಅಂತ ಪಾಣಿ ಮೇಲೆ ಕಾಣಿಸಿದ್ದಾಳೆ. ನೋಡಿ ಎಂಥ ಕೆಲಸ ಮಾಡಿದ್ದಾಳೆ ಚಂದ್ರಿಕಾ, ನನ್ನ ಮಗಳು. ನಮ್ಮ ಮಗಳು ಒಳಿಯ ಬಂದು ನಮ್ಮನ್ನು ಕಾರಿ ಕೂರಿಸ್ಕೊಂಡು ಹೋಗಿ, ನಾವು ಏನೂ ಮಾಡಲ್ಲ ಬನ್ನಿ, ನಿಮಗೆ ಪಾಣಿ ಕೊಡಿಸ್ತೀನಿ, ನಿಮ್ಮ ಹೆಸರಿಗೆ ಮೋದಿ ದುಡ್ಡು ಕೊಡಿಸ್ತೀನಿ, ನಿಮಗೆ ಕೆಲಸ ಮಾಡಿಕೊಡ್ತೀನಿ, ನಿಮ್ಮ ಮಗ ಇದೇ ಮಗ ಜಮೀನು ಮಾರಿಬಿಡ್ತಾನೆ, ಭದ್ರತೆ ಮಾಡಿಕೊಡ್ತೀನಿ ಅಂಥೇಳಿ ಕರ್ಕೊಂಡೋಗಿ ಮೋಸ ಮಾಡಿದ್ದಾಳೆ. ಬೋರಲ್ಗೆ ಅರ್ಜಿ ಹಾಕಕ್ಕೆ ಹೋದಾಗ ಪಾಣಿ ತಿಕ್ಕೊಳಕ್ಕೆ ಹೋದು, ಆಗ ಅವಳ ಕಡೆಗೆ ಪಾಣಿ ಬಂತು. ಆಗೇನು ಮಾಡೋದು, ನಾವು ಪಂಚಾಯತಿ ಕೂರಿಸಿದ್ರು ಐಬಿಲಿ, ನಾನು ನನ್ನ ಮಗ ಪಂಚಾಯತಸ್ಥರು ಎಲ್ಲ ಕೂತಿದ್ದು. ಅಲ್ಲಿ ನಾನು ಯಾಕೆ ಹಿಂಗೆ ಮಾಡ್ತೀಯ ಮಗ, ನೀನು ಇಷ್ಟೆಲ್ಲ ಮಾಡೋದು ಬಂತೇನೆ ಅಂದೆ. ಏಯ್ ನಿನಗೆ ಮೆಟ್ಟನ ಹೊಡ್ತೀನಿ ಯಾಕೋ ಅಂತ ಕೇಳಿಳು. ಕಂಪ್ಲೇಂಟ್ ಗೊತ್ತಾಗಿ ಮನೆ ಮುಂದೆ ಕಾರ್ ತಂದು ನಿಮ್ಮನ್ನೆಲ್ಲ ಕೊಲೆ ಮಾಡಿಸ್ತೀನಿ ಅಂತ ಹೇಳಿದ್ದು ನಿಜ. ರಿಜಿಸ್ಟರ್ ಆಗಿ 2 ತಿಂಗಳಾದಮೇಲೆ ಬಂದು 1 ಲಕ್ಷ ರೂಪಾಯಿ ನಮ್ಮ ಹೆಂಗಸ್ರ ಕೈಲಿ ಹೆಬ್ಬೆಟ್ಟು ಹಾಕ್ಸ್ಕೊಂಡು ನಾನಿಲ್ದಾಗ ತಗೊಂಡೋಗಿದ್ದಾರೆ. ಸುಬ್ರಹ್ಮಣ್ಯದ ಹತ್ರ ಬಳ್ಳೇರಿ ಮನೆ ಅಂತ ಇದೆ, 16 ಎಕರೆ ತೋಟ ಇದೆ ಅವ್ರದ್ದು, 1 ಕೋಟಿ ಮನೆ ಇದೆ. ಆದ್ರೂ ನಮ್ಮ ಆಸ್ತಿ ಮೇಲೆ ಬಂದು ನಮಗೆ ಕಷ್ಟ ಕೊಡ್ತಾ ಇದ್ದಾಳೆ. ಹಳೆಯ ಮಗಳದು. ಹಾಸನದಲ್ಲಿ ಮೆಡಿಕಲ್ ಇದೆ, 2 ಕೋಟಿ ಆಸ್ತಿ ಇದೆ ಅವ್ರದ್ದು. ಅದ್ರ ಮೇಲೂ ಬಂದು ನಮಗೆ ಸ್ವಲ್ಪ ಜಮೀನು ನಮ್ಮನ್ನು ಗೋಳಿಕೆ ಅಂತ ಇದ್ದಾಳೆ. ಮಗಳು ಒಳಿಯ ಮೋಸ ಮಾಡಿದ್ರಿಂದ ನಾವು ಸಕಲೇಶ್ಪುರದ ಮೇಡಮರಿಗೆ ಅರ್ಜಿ ಕೊಟ್ಟಿದ್ದೀವಿ, AC ಮೇಡಮ್ಗೆ. ಆದರೆ ನೀವು ನಮ್ಮ ಆಸ್ತಿನ ನಮಗೆ ಮಾಡಿಕೊಡ್ಬೇಕು ಅಂತ ಕೈ ಮುಗಿ ಕೇಳ್ತೀವಿ. ಅಂತ ನಾನು ಹೆಸರಮ್ಮ ಅಂತ ಹೋದೆ. ಅಕ್ಕ ಬಾರಕ್ಕ ಅಂತ ಕರ್ಕೊಂಡೋದ್ರು ಇದಕ್ಕೆ ಬ್ಯಾಂಕಿಗೆ. ಸೈನ್ ಹಾಕ್ಸ್ಕೊಂಡೆ ಬೇಟ, ನಾನೇನೋ ಮನೆ ಕಟ್ತಾರಲ್ಲ ಅಂತ ಮಾಡ್ಕೊಂಡೆ, ಹಿಂಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮಗಳು ಬಂದು ಬೆಟ್ ಕೊಟ್ಟು ಕೊಡಕ್ಕ ಅಂದು ನಮ್ಗೆ ಓದಿರಲಿಲ್ಲ, ಕೊಟ್ಟೆ, ದುಡ್ಡು ತಗೊಂಡು ಹೋದ್ಲು. ಅದೆಷ್ಟು ಅಂತಲೂ ಹೇಳಲಿಲ್ಲ ನನಗೆ ಅಂತೇಳಿ. ನನ್ನ ಮಗಳು ತಗೊಂಡು ಹೋದ್ಲು ಅಂತ ಹೇಳಿರು ಬ್ಯಾಂಕ್ನಾರು. ಮತ್ತು ನಾನು ಬ್ಯಾಂಕಿಗೆ ಹೋಗ್ತಾನೆ ಇರ್ತೀನಿ, ಯಾವಾಗಲೂ ನಂದು ದುಡ್ಡು ಬರ್ತೈತಿದೆ, ಹೋಗಲೇಬೇಕು ಯಾವಾಗಲೂ. ಹೋಗಿ ಅದಕ್ಕೆ ಹಿಂಗಂತ ಹೇಳಿದೆ, ಅಕೌಂಟಲ್ಲಿ ದುಡ್ಡಿಲ್ಲ, ನಿಮ್ಮ ಮಗಳೇ ತಗೊಂಡೋದ್ರು ಅಂತ. ನಾನಿನ್ನೇನು ಮಾಡಿ ನಾನಿನ್ನೇನು ಮಾಡಲಿ, ಆಗ ನನಗೆ ಜೀವನ ಮಾಡೋಕ್ಕೆ ದುಡ್ಡಿಲ್ಲ, ಬ್ಯಾಂಕಿಗೆ ಹಾಕಿಸ್ಕೊಡಿ. ಇರೋದು ಗಂಡ ಹೆಂಡತಿ, ನಾವು ಜಮೀನಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಪೋಸ್ಟ್ ಆಫೀಸಿಗೆ ಏನೂ ಹೋಗಿರಲಿಲ್ಲ ನಾನು. ಸೈನ್ ಹಾಕ್ಸ್ಕೊಂಡ್ರು ಮಾತ್ರ. ಈಗ ಜೀವನಕ್ಕೆ ಊಟ ತಿಂಡಿ ಕಷ್ಟ ಐತಿ, ಇನ್ನು ಸ್ವಲ್ಪ ಕೆಲಸ ಮಾಡ್ಯಾರ ಅಂತ ನನ್ನ ಮೇಲೆ ದೂರ ಮಾಡಿದ್ದಾಳೆ ಹೇಳು. 1 ಲಕ್ಷ ದುಡ್ಡು ತಗೊಂಡೋಗ್ಯಾಳೆ, ನಾನು ಕೇಳ್ತಿದ್ದೀನಿ, ಅವಳು ಫೋನ್ ಇರ್ತಾಯಿಲ್ಲ ಅಂತ. ನಾವೇ ಕೇಳ್ತೀವಿ ಅಂತ ಅವಳು ಏನೂ ಮಾತಾಡ್ತಾ ಇಲ್ಲ. ದಯವಿಟ್ಟು ನಾವೇ ಕೊಡ್ತೀವಿ.